ಅದು ಯಾಕೋ ಗೊತ್ತಿಲ್ಲ ನೋಡಿ, ಕಾಂಗ್ರೆಸ್ ಹಣೆ ಬರ ಸರಿ ಇಲ್ಲದಂತೆ ಕಾಣ್ತಾ ಇದೆ, ಅಥವಾ ಡಿ ಕೆ ಶಿವಕುಮಾರ್ ಅವರ ಟೈಮೇ ಸರಿ ಇಲ್ವಾ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದಿಲ್ಲ ಒಂದು ಸವಾಲುಗಳನ್ನ ಎದುರಾಗ್ತಾನೆ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ರಚನೆಯಾದ ದಿನದಿಂದ ಸಂಪುಟ ಗೊಂದಲ ಇತ್ತು. ಇದರ ಜೊತೆಗೆ ಇದೀಗ ನಾಗೇಂದ್ರ ರಾಜೀನಾಮೆ ಕಿಚ್ಚು ದಗದಗಿಸ್ತಾ ಇದೆ. ಜೂನ್ 3ನೇ ತಾರೀಕು ಪದಗ್ರಹಣವನ್ನ ಸ್ವೀಕಾರ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರು. ಅದಾಗಿಂದ ಹಿಂಗಿದೆ ಪರಿಸ್ಥಿತಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡೀಟೇಲ್ಡ್ ಪ್ಯಾಕೇಜ್ ಇದೆ. ಲೆಟ್ಸ್ ಹ್ಯಾವ್ ಅ ಲುಕ್. ತಪ್ಪಿಸಲು ರಾಜೀನಾಮೆ ಪ್ರಹಸನ. ಸಚಿವ ಬಿ ನಾಗೇಂದ್ರ ಒಪ್ಪಿಸಿದ್ದ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣ ನಾಗೇಂದ್ರ ಸಚಿವ ಸ್ಥಾನವನ್ನೇ ಕಿತ್ತುಕೊಂಡಿತ್ತು. ವಿಚಾರಣೆ, ಜೈಲು ಶಿಕ್ಷೆ ಮುಗಿದ ಬಳಿಕ ಮತ್ತೆ ಸಚಿವರಾಗಿ ರೀ ಎಂಟ್ರಿ ಕೊಟ್ಟಿದ್ದಾಯಿತು. 2ನೇ ಪಟ್ಟಿಯಲ್ಲಿ ನಾಗೇಂದ್ರಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರು. ನಾಗೇಂದ್ರಗೆ ಮಂತ್ರಿಗಿರಿ ಕೊಡಿಸುವಲ್ಲಿ ಯಶಸ್ವಿಯಾದ್ರು. ಆದ್ರೀಗ ಇದೇ ವಿಷಯ ರಾಜ್ಯ ಕಾಂಗ್ರೆಸ್ ಪಾಳ್ಯವನ್ನ ಮುಜುಗರಕ್ಕೀಡು ಮಾಡಿದೆ. ಅಧಿವೇಶನ ಆಪೋಷಣ ತೆಗೆದುಕೊಂಡ ಬಳಿಕ ರಾಜ್ಯದಲ್ಲಿ ಬೃಹತ್ ಪಾದಯಾತ್ರೆ ಮಾಡಲು ಬಿಜೆಪಿ ಸಜ್ಜಾಗಿದೆ. ಇಷ್ಟು ದಿನ ಎಲ್ಲದಕ್ಕೆ ಸೈಲೆಂಟ್ ಆಗಿದ್ದ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ ಎಂಬ ಚರ್ಚೆ ಜೋರಾಗಿದೆ. ಸಿಎಂಗೆ ಕರೆ ಮಾಡಿ ಮಾತನಾಡಿದ್ದ ನಾಗೇಂದ್ರ, ಪಕ್ಷಕ್ಕೆ ಮುಜುಗರ ಆಗುವುದು ನನಗೆ ಇಷ್ಟವಿಲ್ಲ, ಪಕ್ಷಕ್ಕೆ ಧಕ್ಕೆ ಬರೋದು ಬೇಡ, ಹೀಗಾಗಿ ರಾಜೀನಾಮೆ ಕೊಡಲು ಸಿದ್ಧ ಎಂದು ಹೇಳಿಕೊಂಡಿದ್ದಾರಂತೆ. ಆದರೆ ಅದೆಲ್ಲ ಸುಳ್ಳು ಅಂತ ನಾಗೇಂದ್ರ ಕಚೇರಿ ಹೇಳಿದೆ. ಸಿದ್ದು ಕೋಪ ತಣ್ಣಗಾಗಿಸಲು ಮಾಸ್ಟರ್ ಪ್ಲಾನ್. ಶಾಸಕ ಬಸವರಾಜ್ ಶಿವಣ್ಣಗೆ ಮಂತ್ರಿ ಭಾಗ್ಯ. ನಾಗೇಂದ್ರ ರಾಜೀನಾಮೆ ಹಬ್ಬುತ್ತಿದ್ದಂತೆಯೇ ಆಕಾಂಕ್ಷಿಗಳಲ್ಲಿ ಮತ್ತೆ ಆಸೆ ಹುಟ್ಟಿದೆ. ನಾಗೇಂದ್ರ ಸ್ಥಾನಕ್ಕೆ ಟವೆಲ್ ಹಾಕುವವರ ಸಂಖ್ಯೆ ಹೆಚ್ಚಾಗಿದೆ. ಬ್ಯಾಡಗಿ ಶಾಸಕ ಬಸವರಾಜ್ ಶಿವಣ್ಣಗೆ ಸ್ಥಾನಮಾನ ನೀಡಿದರೆ ಸಿದ್ದರಾಮಯ್ಯ ತಣ್ಣಗಾಗುತ್ತಾರೆ ಅನ್ನೋ ಲೆಕ್ಕಾಚಾರವಿದೆ. ತುಕಾರಾಂ ಪತ್ನಿ ಅನ್ನಪೂರ್ಣರನ್ನ ಮಂತ್ರಿ ಮಾಡಿದ್ರೆ ಎಸ್ಟಿ ಸಮುದಾಯವು ಖುಷ್. ಮಹಿಳಾ ಕೋಟಾ ಕೂಡ ಭರ್ತಿಯಾಗುತ್ತೆ. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆಲ್ ದೋಸ್ ಹೂ ಆರ್ ಇನ್ ದಿ ಪಾರ್ಟಿ, ಐದರ್ ಇಸ್ ಎ ವರ್ಕರ್ ಆರ್ MLA ಆರ್ ಎ ಮಿನಿಸ್ಟರ್, ಆಲ್ ಆಫ್ ದೆಮ್ ಆರ್ ವೆರಿ ಡಿಸಿಪ್ಲಿನ್ ಸೋಲ್ಜರ್ ಆಫ್ ದಿ ಪಾರ್ಟಿ. ಇಂದು ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ದೀಪಾ ಕುಕ್ವಾಡ್, ಪೊಲಿಟಿಕಲ್ ಬ್ಯೂರೋ, ಬೆಂಗಳೂರು. ಮಳೆ ನಿಂತರೂ ಮಳೆ ಹನಿ ನಿಲ್ಲಲಿಲ್ಲ ಅನ್ನೋ ಹಾಗೆ ಸರ್ಕಾರ ರಚನೆ, ಪುನಾರಚನೆ, ಸಂಪುಟ ವಿಸ್ತರಣೆ ಅನ್ನುವ ಒಂದು ಚರ್ಚೆಯಲ್ಲೇ ಕಾಲ ಕಳೀತಾ ಇದೆ. ನಾಗರ ಪಂಚಮಿ ಮುಗಿದ್ರೂ ಕೂಡ ಈ ನಾಗೇಂದ್ರ ಜಪ ಮಾತ್ರ ನಿಲ್ತಾ ಇಲ್ಲ. ಹೌದು ಸರ್. ಬರೀ ಹೀಗೆ ಆದ್ರೆ ಮುಂದೆ ಕಥೆ ಏನು? ರಾಜಕಾರಣಿಗಳು, ನಮ್ಮನ್ನ ಆಳುವ ನಾಯಕರು ಅವ್ರಿಗೆ ಬಂದಂತ ಯೋಜನೆಗಳನ್ನ ಸ್ಟ್ರಾಟಜಿಗಳನ್ನ ತಂತ್ರಗಾರಿಕೆಯನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಜೆಗಳೇನ್ ಮಾಡ್ಬೇಕು, ಏನಿದೆ ಅವ್ರ ಕೈಯಲ್ಲಿ ಅನ್ನುವ ಆಲೋಚನೆ ಒಂದ್ ರೀತಿ ಅಸಹಾಯಕ ಸ್ಥಿತಿಯಲ್ಲಿ ನಮ್ಮ ಜನ ಕೂಡ ಇದ್ದಾರೆ.